ನಮಸ್ಕಾರ ಎಲ್ಲರಿಗೂ. ನಾಳೆ ಸಂಡೇ ಬಂದಂತ ಅಮಾವಾಸ್ಯೆ ಏನಿದೆಯಲ್ಲ, ಅದಕ್ಕೆ ನಾವು ಮೌನಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಸಂಡೇ ಅಮಾವಾಸ್ಯೆ ಬಂದಿರೋದ್ರಿಂದ ಅವತ್ತಿನ ದಿನ ಏನಾದ್ರೂ ತಂತ್ರ ಮಾಡಿದ್ರೆ ಅದು ನಿಮ್ಗೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಅನ್ನ ಕೊಡುತ್ತೆ. ಯಾವ ವಿಷಯದಲ್ಲಾದ್ರೂ ಸರಿ, ನಿಮ್ಮ ಯಾವ ಇಚ್ಛೆ ಇದ್ರೂ ಕೂಡ ಆ ಇಚ್ಛೆಯನ್ನ ಪೂರ್ಣ ಮಾಡುವಂತ ದಿನ ಅಂತ ನಾವು ಹೇಳ್ತೀವಿ. ಮತ್ತೆ ತುಂಬಾ ಪವರ್ಫುಲ್ ಆದಂತಹ ದಿನ ಇದು ಸಂಡೇ ಬರುತ್ತೆ. ಅದರ ಸಲುವಾಗಿ ಈ ವರ್ಷದ ಫಸ್ಟ್ ಅಮಾವಾಸ್ಯೆ ರವಿವಾರ ಬಂದಿರುವುದರಿಂದ ನೀವು ಯಾವ ಉದ್ದೇಶದಿಂದ ಈ ಒಂದಷ್ಟು ರೆಮಿಡಿಗಳನ್ನ ಮಾಡ್ತೀರಾ, ಇದರಿಂದ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಸಿಗತ್ತೆ. ಫಸ್ಟ್ ಆಫ್ ಆಲ್, ಪಿತೃಗಳ ಶಾಂತಿ ಆಗ್ಬಿಟ್ಟು ರಾಹು ಮತ್ತು ಕೇತು ಗ್ರಹ ಏನಿದೆಯಲ್ಲ ನೆಗೆಟಿವ್ ಆಗಿ ಇಫೆಕ್ಟ್ ಕೊಡ್ತಾ ಇದ್ರೆ, ಮತ್ತೆ ಪಿತೃಗಳಿಂದ ನಿಮ್ಮ ಜಾತಕದಲ್ಲಿ ಒಂದಷ್ಟು ನೆಗೆಟಿವಿಟಿ ಇದ್ರೆ, ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇರದೇನೆ ತುಂಬಾ ಕ್ಲೇಶಗಳು ಜಗಳಗಳೆಲ್ಲ ಆಗ್ತಾ ಇದ್ರೆ ಅದನ್ನ ರಿಮೂವ್ ಮಾಡಬೇಕು. ಮತ್ತೆ ಎಲ್ಲಾ ರೀತಿಯಿಂದ ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಯಲ್ಲಿ ಬರಬೇಕು. ಹಾಗಿದ್ದಾಗ ನೀವು ಒಂದು ರೆಮಿಡಿನ ಮಾಡ್ಕೋಬೇಕಾಗತ್ತೆ. ಒಂದು ಬೌಲ್ದಲ್ಲಿ ಅಕ್ಕಿಯನ್ನ ಫಿಲ್ ಮಾಡಬೇಕು, ಅಕ್ಕಿಯನ್ನ ತುಂಬಬೇಕು. ರಾ ರೈಸ್ ಒಂದು ಬೌಲ್ ತಗೊಂಡ್ಬಿಟ್ಟು ಅದರಲ್ಲಿ ಅಕ್ಕಿಯನ್ನ ಹಾಕಿ, ನಿಮ್ಮ ಮೇನ್ ಡೋರ್ ಏನ್ ಬರತ್ತಲ್ಲ, ಮೇನ್ ಡೋರ್ ಹತ್ರ ಹೋಗ್ಬಿಟ್ಟು ಸಾಯಂಕಾಲ ಹೊತ್ತು ಒಂದು 6ರಿಂದ 8 ಗಂಟೆ ಒಳಗಡೆ ಮೇನ್ ಡೋರ್ ಎದುರಿಗೆ ಹೋಗ್ಬಿಟ್ಟು ಆ ಅಕ್ಕಿ ಮೇಲೆ 3 ಕರ್ಪೂರವನ್ನ, ಎಷ್ಟು 3 ಕರ್ಪೂರವನ್ನ, ಪಚ್ಚ ಕರ್ಪೂರ ಇದ್ರೆ ಅದನ್ನ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ರೆಗ್ಯುಲರ್ ಆಗಿ ಸಿಗುವಂತಹ 3 ಕರ್ಪೂರವನ್ನ ಹಚ್ಚಿ ಸಂಕಲ್ಪದಿಂದ ಎಲ್ಲಾ ರೀತಿಯಿಂದ ನೆಗೆಟಿವ್ ಇಫೆಕ್ಟ್ ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಪಾಸಿಟಿವ್ ವೈಬ್ಸ್ ಬಂದ್ಬಿಟ್ಟು ಎಲ್ಲಾ ರೀತಿಯಿಂದ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಲಿ, ನನ್ನ ಲೈಫ್ ಕೂಡ ಚೆನ್ನಾಗಿರ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಇದು ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ. ಮಾಟ ಮಂತ್ರ ಪ್ರಯೋಗ ಇದ್ರೂ ಕೂಡ ಕ್ಲಿಯರ್ ಆಗತ್ತೆ, ದೃಷ್ಟಿಬಾಧೆ ಇದ್ರೂ ಕೂಡ ಕ್ಲಿಯರ್ ಆಗತ್ತೆ. ಎಲ್ಲಾ ನೆಗೆಟಿವ್ ಇಫೆಕ್ಟ್ ಅನ್ನ ತೆಗೆದ್ಬಿಟ್ಟು ಪಾಸಿಟಿವ್ ವೈಬ್ಸ್ ಅನ್ನ ನಿಮ್ಮ ಮನೆಯಲ್ಲಿ ತುಂಬುವಂತ ಕಾರ್ಯ ಈ ರೆಮಿಡಿ ಮಾಡುತ್ತೆ. ಜೊತೆಗೆ ಮೌನಿ ಅಮಾವಾಸ್ಯೆ ಅನ್ನೋದು ಯಾವ ಉದ್ದೇಶಕ್ಕಾಗಿ ಬಂತು? ಮೌನಿ ಅಂದ್ರೆ ಮೌನವಾಗಿರುವುದು. ಅವತ್ತು ಉಳಿದ ಟೈಮ್ದಲ್ಲಿ ನಾವೇನ್ ಮಾಡ್ತಿರ್ತೀವಿ, ಇನ್ನಿತರ ಟೈಮ್ದಲ್ಲಿ ಸಂಕಲ್ಪದಿಂದ ಮಂತ್ರವನ್ನ ಚಾಂಟ್ ಮಾಡ್ತೀವಿ, ಅಥವಾ ಇನ್ನೊಬ್ಬರಿಗೆ ನಾವು ಹೇಳ್ಬೇಕಾದ್ರೆ ವಿಶೇಷಗಳನ್ನ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇರ್ತೀವಿ. ಇದು ಆ ರೀತಿಯಲ್ಲ. ಯಾವುದೇ ರೀತಿ ನಾವು ಏನು ಟೆನ್ಷನ್ ಮಾಡ್ಕೊಳ್ದಲೆ ಒಂದು ಟೈಪ್ ಮೆಡಿಟೇಷನ್ ಮಾಡಿಬಿಟ್ಟು ನಾಳಿನ ದಿನ ನಾವು ನಮ್ಮನ್ನ ಹೀಲ್ ಮಾಡ್ಕೋಬೇಕು, ಮತ್ತೆ ಇನ್ನೊಬ್ಬರನ್ನ ಹೀಲ್ ಮಾಡುವಂತಹ ದಿನ ಇರುತ್ತೆ. ಅದರ ಸಲುವಾಗಿ ನೀವು ಸಂಕಲ್ಪದಿಂದ ಏನ್ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸಾಯಂಕಾಲ ಹೊತ್ತಾದ್ರೂ ಮಾಡ್ಕೊಳ್ಳಿ. ಮೌನವಾಗಿ ಮೆಡಿಟೇಷನ್, ಮೌನದಿಂದ ಅಂದ್ರೆ ಯಾರ ಜೊತೆಲೆ ಮಾತಾಡದಲೆ ನಿಮ್ಗೆ ಏನ್ ಆಗ್ಬೇಕಾಗಿದೆ ಅದನ್ನ ಮೆಡಿಟೇಷನ್ ಮುಖಾಂತರ ಒಂದು ಮೌನವನ್ನ ಹೊಂದಿ ನೀವು ಅದನ್ನ ಹೀಲ್ ಮಾಡ್ಕೋಬೇಕು. ಈ ನನಗೆ ಮನೆ ತಗೊಳ್ತಾ ಇದ್ದೀನಿ ಅನ್ನುವಂತ ಕಾನ್ಸೆಪ್ಟ್ ಕಂಟಿನ್ಯೂಸ್ ಆ ಥಾಟದಲ್ಲಿ ಫಿಕ್ಸ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಮೆಡಿಟೇಷನ್ ಮಾಡ್ಕೊಳ್ಳಿ, ದುಡ್ಡದ ರಿಲೇಟೆಡ್ ಮೆಡಿಟೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್ ರಿಲೇಟೆಡ್ ಇರಬಹುದು. ಅಂದ್ರೆ ಪ್ರತಿಯೊಂದಕ್ಕೆ ಫಸ್ಟ್ ಮನಸ್ಸಲ್ಲಿ ಸಂಕಲ್ಪ ಆದ ನಂತರ ಮೆಡಿಟೇಷನ್ಗೆ ಹೋಗ್ಬಿಡಿ. ನೀವು ಪೀಸ್ ಆಫ್ ಮೈಂಡ್ ಬರುತ್ತೆ. ಮತ್ತೆ ನೀವು ಏನ್ ನಾಳೆ ಮೆಡಿಟೇಷನ್ ಮಾಡ್ತೀರಾ ಅದು ನಿಮ್ಗೆ 100ರಷ್ಟು ನಿಮಗೆ ಆ ಮೆಡಿಟೇಷನ್ ದಿಂದ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ಆ ಬೆನಿಫಿಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಜೊತೆಗೆ ನೀವ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿ ಇಟ್ಕೋಬೇಕು, ಲೈಫ್ ಚೆನ್ನಾಗಿರಬೇಕು, ನಮ್ಮ ರಿಲೇಷನ್ಗಳೆಲ್ಲ ಚೆನ್ನಾಗಾಗ್ಬೇಕಂದ್ರೆ ರಾತ್ರಿ 12ರಿಂದ 1 ಗಂಟೆಗೆ ಮೌನವನ್ನ ತಾಳ್ಬಿಟ್ಟು ನೀವು ಮೆಡಿಟೇಷನ್ ಮಾಡಿ ಹೀಲ್ ಅನ್ನ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಪರ್ಸನ್ ಯಾರನ್ನ ಇಷ್ಟಪಡ್ತಿರ್ತೀರಾ ಅವರು ನಿಮ್ಗೆ ಏನಾಗ್ತಾರೆ, ವಶವಾಗ್ಬಿಟ್ಟು ನಿಮ್ ಜೊತೆಗೆ ಅವ್ರ ರಿಲೇಷನ್ಗಳೆಲ್ಲ ಚೆನ್ನಾಗಾಗತ್ತೆ. ಈ ಮೆಡಿಟೇಷನ್ ಅನ್ನ ನೀವು ರಾತ್ರಿ ಸಂಡೇ ನೈಟ್ ಅಂದ್ರೆ ಮಂಡೇ ಮಾರ್ನಿಂಗ್ ಬರುತ್ತಲ್ಲ ಆ ಟೈಮ್ದಲ್ಲಿ ಸಂಡೇ ನೈಟ್ ರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಡೀಪ್ ಮೆಡಿಟೇಷನ್ಗೆ ಹೋಗಿ, ಅದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಎಲ್ಲರ ಜೊತೆಗೆ ನಿಮ್ಮ ಬಾಂಧವ್ಯ, ರಿಲೇಷನ್ಗಳು, ನಿಮ್ಮ ಮ್ಯಾರೇಜ್ ಲೈಫ್, ನಿಮ್ಮ ಲವ್ ಲೈಫ್ ಎಲ್ಲ ಚೆನ್ನಾಗಿರುತ್ತೆ. ಈ ರೆಮಿಡಿನ ಮಾಡ್ಕೊಳ್ಳಿ. ಜೊತೆಗೆ ಲಕ್ಷ್ಮೀ ಮಂತ್ರವನ್ನ ನೀವು ಪಠಿಸಿ. ನಾಳೆ ಸಂಡೆ ಬಂದಿರುವುದರಿಂದ ಲಕ್ಷ್ಮೀ ಮಂತ್ರವನ್ನ ಓಂ ಶ್ರೀಂ ಬ್ರಿಜಿ ನಮಃ, ಓಂ ಶ್ರೀಂ ಬ್ರಿಜಿ ನಮಃ ಈ ಮಂತ್ರವನ್ನ 108 ಬಾರಿ ಪಠಿಸಿ ಆದ ನಂತರ ಲಕ್ಷ್ಮಿಗೆ ಒಂದು ತುಪ್ಪದ ದೀಪವನ್ನ ಹಚ್ಚಿ ಬೆಳಗಿ ಕರ್ಪೂರವನ್ನ ಎಲ್ಲಾ ರೂಮ್ದಲ್ಲಿ ಅದನ್ನ ತಿರುಗಿಸ್ಬಿಡಿ. ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.